ಸಲ್ಲ ಇಲ್ಲಿ ಸಲ್ಲ ಪಾಂಡುರಂಗ ಅಮ್ಮ ಕೇಳಿಸ್ಕೊ. ಅತಿಯಾದ ಕಾಸ್ಮೆಟಿಕ್ಸ್ ಬಳಕೆಯಿಂದ ಹುಡುಗಿಯರ ಮುಖ ಸುಕ್ಕಾಗುತ್ತದೆ. ಹೌದು ಅತ್ತೆ, ನಿನ್ನೆ ಟಿವಿನಲ್ಲಿ ತೋರಿಸ್ತಾ ಇದ್ರು. ಒಬ್ಳು ತುಂಬಾ ಚಿಕ್ಕ ಹುಡುಗಿ, ಅವಳು ಮುಖಕ್ಕೆ ಬಣ್ಣ ಬಳ್ಕೊಂಡು ಮುಖ ಎಲ್ಲ ಸುಕ್ಕಾಗಿ ಒಳ್ಳೆ ಮುದುಕಿ ಮುಖ ತರ ಕಾಣಿಸ್ತಿತ್ತು. ನಮ್ಮ ಕಾಲದಲ್ಲಿ ಮೇಕಪ್ ಎಲ್ಲಿತ್ತಮ್ಮ? ಅರಿಶಿನ, ಕುಂಕುಮ, ಅದನ್ನ ಬಿಟ್ರೆ ಚಂದನನ ಚೆನ್ನಾಗಿ ಕೇದು ಮುಖಕ್ಕೆ ಮೈಕೈಗೆಲ್ಲ ಹಚ್ಕೋತಾ ಇದ್ವಿ. ತಲೆ ಬಣ್ಣ ಬರ್ಬೇಕಾದ್ರೆ ಗೋಲಂಟೆ ಹಾಕ್ತಿದ್ವಿ. ಅದನ್ನೆಲ್ಲ ಬಿಟ್ಟು ಈಗ ಅದೇನು ಪುಡಿ ಅಂತೆ, ಕೆಮಿಕಲ್ಸ್ ಅಂತೆ, ಬೆಳಕಲ್ಸ್ ಅಂತೆ. ಕೆಲವರು ಕೂದ್ಲಿಗೆ ಮುಖಕ್ಕೂ ಬಣ್ಣ ಬಳ್ಕೋತಾರತ್ತೆ. ಒಂದೊಂದ್ ಕಡೆಗೆ ಒಂದೊಂದ್ ಥರದ ಬಣ್ಣ, ನೋಡೋದಿಕ್ಕೆ ಒಳ್ಳೆ ರಾಕ್ಷಸರ ತರ ಕಾಣ್ತಾರೆ. ಚಂಪಾ, ನನ್ ಬಗ್ಗೆನೆ ಕಮೆಂಟ್ ಮಾಡೋ ತರ ಕಾಣಿಸ್ತಾ ಇದೆ. ಹೌದು, ನಿಮ್ಮ ಬಗ್ಗೆನೆ ಮಾತಾಡ್ತಿರೋದು. ಏನಿವಾಗ ನೀವು ಹೊರದೇಶದಿಂದ ಬಣ್ಣ ತರ್ಸ್ಕೊಂಡು ಹಚ್ಕೋತಾ ಇದ್ದೀರಲ್ಲ, ಈ ರೀತಿ ಹಚ್ಕೋತಾನೆ ಇದ್ರೆ ಕಡೆಗೆ ನಿಮ್ ಮುಖ ಟೈಟಾನಿಕ್ ಸಿನಿಮಾದ ಅಜ್ಜಿ ಮುಖ ತರ ಆಗುತ್ತೆ. ಅಲ್ಲೇ ಬಿಟ್ಲಾ, ನಮ್ಮ ಜಾಜಿ ಅವರು ಟೈಟಾನಿಕ್ ಅಜ್ಜಿ ತರ ಆದ್ರೆ ಹೇಗ್ ಕಾಣಿಸ್ತಾರ? ಸಕ್ಕದ ಕಾಣ್ತಾರ ಕಣೋ. ಮುಖ ತುಂಬಾ ಸುಕ್ಕ ಬಂದಿರುತ್ತಲ್ಲ, ಬಿದ್ದಾಗೆಲ್ಲ ಎಣಿಸ್ಕೊಂಡ್ ಕೂತಿರ್ಬೋದು. ಮೇಕಪ್ ಆದ್ಮೇಲೆ ಮಸಾಲೆ ದೋಸೆಗಿಂತ 200 ರೂಪೀಸ್ ಕೊಡ್ಬೇಕು ಅಂತಿದ್ದೆ, ಈಗ ಅದು ಕಟ್. ರಾಸಾಯನಿಕ ವಸ್ತುಗಳನ್ನು ಬಳಸಿದ್ರೆ ಇನ್ನೇನಾಗುತ್ತಮ್ಮ? ನಿಮ್ ಸೊಸೆದು ಈಗ್ಲೇ ಒಂದಷ್ಟು ಒಳ್ಳೊಳ್ಳೆ ಫೋಟೋಗಳನ್ನ ತೆಗೆಸೋದು ಒಳ್ಳೇದು. ಹೀಗೆ ಬಣ್ಣ ಬಳ್ಕೋತಾ ಇದ್ರೆ ಮುಂದೇನು ಈ ಮುಖ ಹೀಗೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಪೂರ್ವ ಕಾಲದ ಪಂಡಿತರು ಒಂದು ಪುಸ್ತಕ ಬರೆದಿದ್ರು, ಸೌಂದರ್ಯ ಶಿರೋಮಣಿ ಅಂತ. ಅದು ನಮ್ಮ ಮನೇಲಿ ಇದೆ. ಆ ಪುಸ್ತಕ ಏನಾದ್ರೂ ನಮಗ್ ಸಿಕ್ಕಿಬಿಟ್ಲೆ ಅದ್ರಲ್ಲಿ ಕೊಟ್ಟಿರೋ ಗಿಡಮೂಲಿಕೆಗಳನ್ನೆಲ್ಲ ಚೆನ್ನಾಗಿ ಅರೆದು ಮುಖ ಮೈ ಕೈಗೆಲ್ಲ ಹಚ್ಕೊಂಡು ಸೌಂದರ್ಯ ಸಾಧನೆನ ಮನೇಲೆ ಮಾಡ್ಕೋಬಹುದು. ಅಮ್ಮ, ಆ ಪುಸ್ತಕ ಟ್ರಂಕಲ್ಲಿ ಇದ್ದಂಗಿತ್ತು. ಅದು ನಾಳೆನೆ ನಾನು ಹುಡುಕಿಸ್ತೀನಿ. ಸತ್ಯ, ಟ್ರಂಕ್ಗೇನು ಆಗಿಲ್ಲಪ್ಪ. ನನಗಾಯ್ತಲ್ಲ. ನಿನಗಾದ್ರೆ ಪರವಾಗಿಲ್ಲ ಕಣೋ, ಟ್ರಂಕ್ ನೆಗೋದ್ರೆ ಲುಕ್ ಹೋಗ್ಬಿಡುತ್ತೆ. ಪದ್ದು ಬಿಟ್ಲಾ, ಕಮ್ಮಿಯ. ನೀವ್ಯಾಕೋ ಟ್ರಂಕ್ ಎತ್ಕೊಂಬರಕ್ ಹೋದ್ರಿ? ನೋಡಿ ಜಾಜಿ ಅವ್ರೆ, ನಮ್ಗೆ ಅವರು ಇವ್ರು ಅನ್ನೋ ಭೇದ ಭಾವ ಇಲ್ಲ. ಮಸಾಲ್ ದೋಸೆಗೆ ಅಂತ 200 ರೂಪಾಯಿ ಯಾರು ಕೊಡ್ತಾರೋ ಅವ್ರು ಹೇಳಿದ ಕೆಲಸ ಮಾಡೋದೇ ನಮ್ ಡ್ಯೂಟಿ. ಜಾಜಕ್ಕೆ ಆ ಟ್ರಂಕ್ ಅಲ್ಲಿ ಅದ್ಯಾವ್ದೋ ಪುಸ್ತಕ ಇದೆ ಅಂತೆ, ಅವರೇ ಕಾಸ್ಮೆಟಿಕ್ಸ್ ನ ಮಾಡ್ಕೋತಾರಂತೆ. ಮಾಡ್ಕೋತಾರೆ ಮಣ್ಣು, ಅವೆಲ್ಲ ಸಾಧ್ಯನೇ ಇಲ್ಲ. ಸಿಕ್ಕಿಬಿಡ್ತು, ಸೌಂದರ್ಯ ಶಿರೋಮಣಿ ಪುಸ್ತಕ ಸಿಕ್ಕಿಬಿಡ್ತು. ನೋಡೆ ಮನುಷ್ಯನಿಗೆ ಈ ಜಗತ್ತೇ ಎಲ್ಲವನ್ನ ಕೊಟ್ಟಿದೆ. ಇದರಲ್ಲಿ ಬರೆದಿರೋ ಗಿಡಮೂಲಿಕೆಗಳನ್ನ, ಬೇರುಗಳನ್ನ ಅಲೆದು ಮುಖಕ್ಕೆ ಮೈಕೈಗೆ ಹಚ್ಕೊಂಡ್ರೆ ಇದಕ್ಕಿಂತ ಬೇರೆ ಸೌಂದರ್ಯ ಇಲ್ಲ ಅಂತ ಬರೆದಿದೆ ಕಡೆ. ಹಾಗಿದ್ರೆ ಈಗ್ಲೇ ನಾನು ಪಲ್ಲು ಹೋಗಿ ಗಿಡಮೂಲಿಕೆಗಳನ್ನೆಲ್ಲ ತಂದ್ಬಿಡ್ತೀವಿ. ಆ ಗಿಡಮೂಲಿಕೆಗಳು ನಿಮ್ಗೆಲ್ಲೇ ಸಿಗುತ್ತೆ? ಪಕ್ಕದ ತೋಟದಲ್ಲಿ ಆಯುರ್ವೇದ ಮೂಲಿಕೆಗಳನ್ನ ಬೆಳೆಸ್ತಾ ಇದಾರತ್ತೆ. ಕೇಳಿದ್ರೆ ಖುಷಿಯಾಗಿ ಕೊಡ್ತಾರಪ್ಪ. ಅದು ಅಲ್ಲದೆ ಗಂಡುಗಲ್ಲಿ ವಂಶದ ಹಿರಿತಲೆ ರಂಗಮ್ಮ ಅವ್ರು ಕೇಳ್ತಿದ್ದಾರೆ ಅಂದ್ರೆ ಫ್ರೀಯಾಗಿ ಕೊಡ್ತಾರೆ. ಅಮ್ಮ, ಆ ಸಣ್ಣದಿದೆಯಲ್ಲ, ಅದೆಷ್ಟು ಹಾಕ್ಬೇಕು ನೋಡು. ಇದರಲ್ಲಿ ಅರ್ಧ ಹಾಕಿದ್ರೆ ಸಾಕು. ತಗೋ, ಇದನ್ನ ಹಚ್ಕೊಂಡ್ರೆ ಕಣ್ಣಿನ ಹೊಳಪು ಜಾಸ್ತಿ ಆಗುತ್ತೆ. ಆಗತ್ತೆ. ಪೊರ್ಕೆ ಕಡ್ಡಿನ, ಜಾಡ್ ಕಡ್ಡಿನ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿ ಮುಖಕ್ಕೆ ಹಚ್ಕೊಳ್ಳಿ, ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರಾ. ಅಲ್ಲ, ಈ ನಾರು ಬೇರೆ ಎಲ್ಲ ಇಟ್ಕೊಂಡು ಇವ್ರೇನ್ ಮಾಡ್ತಿದಾರೆ? ಅಯ್ಯೋ, ಇದೆಲ್ಲ ಓಲ್ಡ್ ಟ್ರೆಡಿಷನ್ ಕಣೋ. ಯಾವ್ದೋ ಕಾಲದಲ್ಲಿ ಯಾರೋ ಬರ್ದಿರೋ ಬುಕ್ ನ ಈಗ ಇವರು ಫಾಲೋ ಮಾಡ್ತಾ ಇದ್ದಾರೆ. ಅಷ್ಟವ್ರೆ, ಹೀಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ನಿಮ್ಮ ಕಾಲದಲ್ಲಿ ಸೈನ್ಸು ಇಷ್ಟು ಇಂಪ್ರೂವ್ ಆಗಿರ್ಲಿಲ್ಲ. ಅವ್ರಿಗೆಲ್ಲ ಸೌಂದರ್ಯ ಪ್ರಜ್ಞೆನೇ ಇರ್ಲಿಲ್ಲ, ಅದಕ್ಕೆ ಮಣ್ಣು ಮಸಿ ಬಳ್ಕೊತಿದ್ರು. ಆದ್ರೆ ನೇಚುರೋಪತಿ ಆಸ್ಪತ್ರೆಗಳಲ್ಲಿ ಅದೇ ಮಣ್ಣಿನ ಮಡ್ ಬಾತ್ ಅಂತ ಕೊಡ್ತಾರೆ. ಮೈಗೆಲ್ಲ ಕೆಸರು ಮೆತ್ಕೊಂಡು ಬಿಸಿಲಲ್ಲಿ ಕೂತ್ಕೋತಾರೆ. ಅವರು ಪಿಳಿ 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 ಅಂತ ಕಣ್ ಬಿಟ್ಕೊಂಡು ಒಳ್ಳೆ ಗೂಬೆಗಳ ತರ ಕೂತಿರ್ತಾರೆ. ಅದಕ್ಕೆ 1000 ರೂಪಾಯಿ ಖರ್ಚು ಮಾಡ್ತಾರಮ್ಮ.
ಹಾಗಂತ ಇದನ್ನ ನೀವು ನಿಮ್ ಮೂತಿಗಳಿಗೆ ಹಚ್ಕೊಳ್ಳಿ, ನೀವ್ ಹೇಗ್ ಕಾಣಿಸ್ತೀರಾ ಅಂತ ನಾನು ನೋಡ್ತೀನಿ. ಚಂಪಾ, ಈ ಮೂಲಿಕೆಗಳನ್ನ ರುಬ್ಬಿ ರೆಡಿ ಮಾಡಿ ಸೌಂದರ್ಯ ಅಂದ್ರೆ ಏನು ಅಂತ ಅವಳಿಗೆ ತೋರ್ಸೋಣ. ಕಲರ್ ಕಲರ್ ವಾಟ್ ಕಲರ್? ಅಭಿ ನಾನು ನೀವಾ? ನಾನು ಮಹಿಳಾ ಸಂಘದ ಯಾವ್ದೋ ಎಳೆ ಹುಡುಗಿ ಮನೆ ಇರಬೇಕು ಅಂತ ಖುಷಿಯಾಗಿ ಕಲರ್ ಕಲರ್ ವಾಟ್ ಕಲರ್ ಅಂದ್ಬಿಟ್ಟೆ ಕಣ್ರಿ. ಹಾಳಾಗೋಗ್ಲಿ ಬಿಡ್ರಿ. ನೀವು ನನಗೆ ಈ ತರ ಏಕಾಂತದಲ್ಲಿ ಸಿಕ್ಕು ಅದೆಷ್ಟು ವರ್ಷಗಳಾದವು ಅಂತ. ಅಭಿ ಡೋಂಟ್ ಟೀಸ್ ಮೀ. ಈ ಮನೇಲಿ ಏನ್ ನಡೀತಾ ಇದೆ ಅನ್ನೋದು ನಿಮ್ಗೆ ಗೊತ್ತಾ? ಏನ್ರಿ ಅಂತದ್ದೇನ್ರಿ ನಡೀತಾ ಇದೆ? ನಿಮ್ ಮಾತುಶ್ರೀ ರಂಗಮ್ಮ, ನಿಮ್ಮ ದೇವರು ಕೊಟ್ಟ ತಂಗಿ, ಮತ್ತೆ ಕೆಲಸದೊಳ್ ಚಂಪಾ, 3 ಜನ ಗಿಡ ಮೂಲಿಕೆಗಳನ್ನ ಅರ್ದು ಬಾಡಿಗೆ ಮೆತ್ಕೊಳಕ್ಕೆ ರೂಮಿಗೆ ಸೇರ್ಕೊಂಡಿದ್ದಾರೆ. ಅವ್ರ ರೂಮಿಂದ ಆಚೆ ಬಂದ ಮೇಲೆ ಅವ್ರು ಎಷ್ಟು ಕೆಟ್ಟದಾಗ ಕಾಣಿಸ್ತಾರೆ ಅನ್ನೋದನ್ನ ಫೋಟೋ ತೆಗೆದು ಪ್ರೆಸ್ ರಿಲೀಸ್ ಮಾಡಿ 3 ಜನ ಶೇಪ್ ತೆಗಿತಿತ್ತು. ಬಾಬಾ, ಸೌಂದರ್ಯ ಶಿರೋಮಣಿ ಅಂತ ಒಂದು ಪುಸ್ತಕ ಸಿಕ್ಕಿದೆ. ಅದನ್ನ ನಿಮ್ಮ ತಾತನೋ ಮುತ್ತಾತನ ಯಾರೋ ಪೂರ್ವಿಕರು ಬರೆದಿರೋದು. ಅದನ್ನ ಮುಂದಿಟ್ಕೊಂಡು ಇವರು ತಮ್ಮ ಸೌಂದರ್ಯನ ಹೆಚ್ಚಿಸ್ಕೋಬೇಕು ಅಂತ ಹೊರಟಿದಾರಲ್ಲ, ನಿಮ್ಮ ಅಮ್ಮಂಗೆ ಏನಾರು ಬುದ್ಧಿ ಇದೆಯಾ? ಅಳಿಗೆ ಅಂದ್ರೆ ಈ ಹಳೆ ಕಾಲದ ವೈನು ಹಳೆ ಕಾಲದ ಚಿನ್ನಕ್ಕೆ ಹೇಗೆ ಜಾಸ್ತಿ ಬೆಲೆನೋ ಹಾಗೇನೆ ಈ ಹಳೆ ಕಾಲದ ಪುಸ್ತಕಗಳಿಗೆ ಭಾರಿ ಡಿಮ್ಯಾಂಡ್ ಇದೆ. ಪಾಂಡುರಂಗ, ಹಳೆ ಹೆಂಡತಿಗೆ ಲೇ ಗುಡ್ಡೆ ಮಾಂಸ, ಈ ಹಳೆ ಕಾಲದ ಹೆಂಡತಿರಿದ್ರಲ್ಲ ಅವರಲ್ಲಿರುವಂತ ಪ್ರೀತಿ ಈಗಿನ ಕಾಲದ ಹೆಂಡ್ರಲ್ಲಿ ಇಲ್ಲ. ಬೇಕಿದ್ರೆ ಇವ್ರನ್ನ ಕೇಳಿ ನೋಡು. ಅಭಿ ಡೋಂಟ್ ಟಾಕ್ ರಬಿಶ್. ಬೊಂಬೆ 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 ಬೊಂಬೆ. ಯಾವುದು ಈ ಬೊಂಬೆ? ನಾನು ನಿಮ್ಮಮ್ಮ ಲಂಗಮ್ಮ. ರಂಗಮ್ಮ, ನೀನಾ? ಯಾಕೆ ಕಾಣ್ತಿದ್ದೀನಿ ಮೈಸಲ್? ಯು ಲುಕ್ ಲೈಕ್ ಯಂಗ್ ಬಿ ಜಯ. ಏಕೆ 30 ವರ್ಷ ಕೆಳಗಡೆ ಹೋಗ್ಬಿಟ್ರಲ್ಲ. ನೀವ್ ಇಷ್ಟೊಂದು ಸುಂದರವಾಗಿ ಕಾಣಿಸ್ತೀರಿ ಅಂತ ನನ್ಗೆ ಇವತ್ತೇ ಗೊತ್ತಾಗಿದ್ದು. ಶ್ರೀ ರಂಗಮ್ಮನವ್ರೆ, ಈಗ ಏನಾದ್ರೂ ನಮ್ಮ ಪಪ್ಪ ನಿಮ್ಮನ್ನ ನೋಡ್ಬಿಟ್ಟಿದ್ರೆ ಮತ್ತೊಂದ್ಸಲ ಹನಿಮೂನ್ಗೆ ತಕೊಂಡು ಹೋಗ್ಬಿಟ್ರ. ಏನು ಯಜಮಾನ್ರೆ, ನಾನ್ ಹೇಗ್ ಕಾಣಿಸ್ತಾ ಇದ್ದೀನಿ? ಇದೇನು ಕಟ್ಟ ಕಡೆ ತುಂಡು ಮನೆನೋ ಅಥವಾ ಗೊಂಬೆಗಳ ಶೋರೂಮ್ ಅಂತ? ಲೇ ಚಂಪಚ್ಚ ಮೇಲೆ, ಯಾರಾದ್ರೂ ನಿನ್ನ ಮುಸುರೆ ತಿಕ್ಕವಳು ಅಂದವ್ರ ಮೂತಿಗೆ ಮುಸುರೆ ಮೆತ್ತ, ನನ್ನ ಕಡೆಯಿಂದ ನಿಂಗೊಂದು ತುತ್ತ. ವಿಶ್ವ ಸುಂದರನೇ ಮೀರಿಸ್ತೀಯಲ್ಲ. ಅಣ್ಣಯ್ಯ, ನಾನ್ ಹೇಗ್ ಕಾಣಿಸ್ತಿದ್ದೀನಿ? ಈ ಸೀರಿಯಲ್ ಸೆಟ್ ಹಾಕ್ಬಿಟ್ಟು ರೋಡಲ್ಲಿ ನಿಲ್ಸಿರ್ತಾರಲ್ಮ, ಕ್ರಿಸ್ಮಸ್ ಟ್ರೀ, ಆ ತರ ಕಾಣಿಸ್ತಾ ಇದೀಯಾ? ಏನಪ್ಪ? ಏನಮ್ಮ ಪಲ್ಲು, ಇದು ನೀನಾ? ಯಪ್ಪ, ನೀನ್ ಇಷ್ಟೊಂದು ಸುಂದರವಾಗಿ ಕಾಣ್ತೀಯ ಅಂತ ನಂಗೆ ಗೊತ್ತೇ ಇರಲಿಲ್ಲ ಕಣಮ್ಮ. ಏನು ಬಿಟ್ಲಾ, ನಿನ್ನ ಹೆಂಡತಿ ಒಳ್ಳೆ ಚಿಕ್ಕ ಹುಡುಗಿ ತರ ಆಗ್ಬಿಟ್ಟಿದ್ದಾಳೆ. ಲೋಪದ್ದು, ನನ್ನ ಹೆಂಡತಿನ ಬಿಟ್ಟಾಕೋ. ನಮ್ಮ ಅತ್ತೆಯವರು ನೋಡು ಪುಟ್ಟ ಡಾಲ್ ತರ ಕಾಣ್ತಿದ್ದಾರೆ. ಅತ್ತೆಯವ್ರೆ, ನಿಮ್ ಜೊತೆ ಕ್ಲೋಸ್ ಆಗಿ ಒಂದು ಫೋಟೋ ತೆಗೆಸ್ಕೋಬೇಕು ಅಂತ ಆಸೆ ಆಗ್ತಿದೆ. ತುಂಬಾ ಕ್ಲೋಸ್ ಆಗಿ ಬಂದ್ರೆ ಚಾಪ್ಟರ್ ಕ್ಲೋಸ್ ಮಾಡ್ಬಿಡ್ತೀನಿ. ಬೇಡ ಬೇಡ ಬೇಡ, ದೂರದಲ್ಲೇ ನಿಂತ್ಕೊಂಡು ತೆಗೆಸ್ಕೊತೀನಿ. ಲೋಪದ್ದು, ನಾನು ಮತ್ತೆ ಇಬ್ಬರೇ ಬರ್ಬೇಕು. ಸಖತ್ತಾಗಿರೋ ಫೋಟೋ ತೆಗಿಯೋ. ಏನು ಯಜಮಾನ್ರೆ, ನಾವಿಬ್ರು ಒಂದ್ ಫೋಟೋ ತೆಗೆಸ್ಕೊಂಡ್ವಾ? ಅಷ್ಟೇ ತಾನೇ? ರೇ ಜಡ್ಜ್ ಅಂಬಲ್ದಿನವ್ರೆ, ಹೇಗ ನೀವು ಫೋಟೋ ತೆಗಿಬೇಕು ಅಂತ ಇದ್ರಲ್ವಾ, ನಂದು ಇವಳದೊಂದು ಫೋಟೋ ತೆಗಿರಿ. ನಾನಾ? ನಿಮ್ದು ಚಂಪಂದು ಫೋಟೋ ನೆವರ್. ಬೇಡ ಬಿಡ್ರಿ. ಲೇ ಗುಡ್ಡೆ ಮಾಂಸ, ನೀನಾದ್ರೂ ನಮ್ಮಿಬ್ರದ್ದು ಒಂದು ಫೋಟೋ ತೆಗಿಯೋ. ಇವನು ತೆಗಿಯಕ್ ಬಿಡಲ್ಲ. ಬೇಡ ಬಿಡ್ರಿ, ನಮ್ಮ ಹತ್ರನು ಫೋನು ಅನ್ನೋದಿದೆ, ಅದಕ್ಕೆ ಹಿಂದೆ ಮುಂದೆ 2 ಕ್ಯಾಮ್ರಾ ಬೇರೆ ಇದೆ. ಬಾರಿ ನಿನ್ನ ಹತ್ರ, ಬಾರೆ ಬಾ ಹತ್ರ ಬಾ. ಕೆನ್ನೆ ಟಚ್ ಮಾಡು, ಏನು ಗಂಟು ಹೋಗಲ್ಲ. ಅಭಿ, ದಿಸ್ ಇಸ್ ಟೂ ಮಚ್. ರೇ, ನೀವು ದೂರದಲ್ಲೇ ನಿಂತ್ಕೊಂಡು ಫೋಟೋ ತೆಗೆದಿದ್ರೆ ನಾವಿಬ್ರು ದೂರನೇ ನಿಂತ್ಕೊತಿದ್ವಿ. ಏನ್ ಮಾಡೋದು, ಹಾಳಾದ ಮೊಬೈಲ್ ಕ್ಯಾಮ್ರಾ ಹತ್ರ ಸೇರ್ಸ್ಬಿಡುತ್ತೆ. ಹಂಗ ಕೆನ್ನೆ ಟಚ್ ಆಯ್ತು. ಏನಾಯ್ತು ಬಿಡಿ ಈಗ. ಅಣ್ಣಯ್ಯ, ನಮ್ಮ ಸೌಂದರ್ಯಕ್ಕೆ ಕಾರಣ ಸೌಂದರ್ಯ ಶಿರೋಮಣಿ ಪುಸ್ತಕ. ಇದೇ ಖುಷಿಗೆ ನಮ್ಮ ಫ್ಯಾಮಿಲಿ ಸ್ಟೆಪ್ ಹಾಕಣ್ವಾ? ಎಂತ ಬಸ್ರಿ ಬೈಕೆ ಇಟ್ಟಿದ್ಯಮ್ಮ, ಹಾಳಾಗೋಗ್ಲಿ, ಹಾಕೋ. ಜಾಜಿ ಅವರೇ, ನಿಮ್ ಮನೇಲಿ ಸೌಂದರ್ಯ ಶಿರೋಮಣಿ ಅಂತ ಪುಸ್ತಕ ಇದೆಯಂತೆ. ಇರಬಹುದು, ಇಲ್ದೇನೂ ಇರಬಹುದು. ಅದನ್ನ ಹಚ್ಕೊಂಡ್ಮೇಲೆ ನಿಮ್ ಮನೆಯವರು ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಿದಾರಂತೆ. ಈ ವಿಷಯ ಇಷ್ಟು ಬೇಗ ನಿಮ್ಗೆ ಹೇಗ್ ಗೊತ್ತಾಯ್ತು? ಮಹಿಳಾ ಸಂಘಕ್ಕೆ ಫೋನ್ ಬಂದಿತ್ತು. ಯಾರಿಗೆ ಫೋನ್ ಮಾಡಿದ್ದು? ಅಮ್ಮ, ಮಹಿಳಾ ಸಂಘಕ್ಕೆ ಫೋನ್ ಮಾಡಿ ವಿಷಯ ತಿಳಿಸಿದ್ ನಾನೇ. ಆ ಪುಸ್ತಕದಲ್ಲಿ ಏನಿದೆ ಅಂತ ನಾವು ತಿಳ್ಕೋಬೇಕಲ್ಲ. ಅದ್ರಲ್ಲೇನಿದೆ, ಬರೀ ಮಣ್ಣು. ಜಾಜಿ ಅವರೇ, ನಿಮ್ ಮುಖ ಯಾಕೆ ನೆನ್ನೆಗಿಂತ ತುಂಬಾ ಕೆಟ್ಟದಾಗಿದೆ? ಆದ್ರೆ ಅವ್ರ ಮುಖ ನೋಡ್ರಿ, ಪಳಪಳ ಅಂತ ಹೊಳಿತಾ ಇದ್ದಾರೆ. ಹೌದು ರೀ, ಹೊಸ ಸ್ಟೀಲ್ ಪಾತ್ರೆನ ಚೆನ್ನಾಗಿ ಬೆಳಗ್ದಾಗಿದೆ. ಇಲ್ಲೇ ನಮ್ಗೆ ದೃಷ್ಟಿ ಆಗುತ್ತೆ. ನಡೀರಿ. ಕಲರ್ ವಾಟ್ ಕಲರ್? ಪಾಂಡುರಂಗ ಅವರೇ,
ನಾನು ಇಲ್ಲೇ ಇದ್ದೀನಿ. ನೀವು ಬಿಡ್ರಿ, ಬೇಡ ಬೇಡ ಅಂದ್ರೆ ಮಕ್ಕ ಕಂತಲ್ಲಿ ಬರೋ ಗೊಗತ್ತರ ಯಾವಾಗಲೂ ಕಣ್ಣೆದ್ರಿ ಕಾಣಿಸ್ತಾನೆ ಇರ್ತೀರಾ. ಅದು ನೋಡಿ ಮಾಲಾ, ಅಲ್ಲ ನಾನು ಕಲಾ. ಗೊತ್ತಿತ್ತು ನಿಮ್ಮ ಹೆಸರು ಕಲಾ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ನಿಮ್ಮ ಹೆಸರನ್ನ ನಿಮ್ಮ ಬಾಯಲ್ಲೇ ಬರ್ಸ್ಬೇಕು ಅಂತ ನಾನು ಹಿಂಗೆಲ್ಲ ಮಾಡಿದೆ. ಹೆಂಗ್ ಮಾಡಿದೆ? ಚೆನ್ನಾಗಿ ಮಾಡಿದ್ದೆ. ಅದು ನೀವು ಈ ನಮ್ಮ ಮಹಿಳಾ ಸಂಘಕ್ಕೆ ಹೊಸ ಸೇರ್ಪಡೆ ಅಂತ ಭಾವಿಸ್ತೀನಿ. ಅದು ನೋಡಿ ಯಾರೇ ಸೇರ್ಪಡೆ ಆಗ್ಲಿ ಯಾರೇ ಬೇರ್ಪಡೆ ಆಗ್ಲಿ ಮೊದಲು ಆ ವಿಚಾರ ನಮಗೆ ಗೊತ್ತಾಗ್ಬಿಡ್ಬೇಕು. ಇಲ್ಲ ಅಂದ್ರೆ ನಮ್ಮ ಮನಸ್ಸಿಗೆ ಒಂಥರ ಕಸಿಬಿಸಿ ಆಗ್ಬಿಡುತ್ತೆ. ಅಯ್ಯ ಒಂದ್ ನಿಮಿಷ ಇರ್ರಿ. ಈಗೇನ್ ನೀವು ಸ್ವಲ್ಪ ಜರ್ಕೋತಿರೋ ಅಥವಾ ನಾನು ನಿಮ್ಮೇಲೆ ಕೂತ್ಬಿಡ? ತಮಾಷೆ ಮಾಡ್ದೆ. ಪಾಂಡುರಂಗ ಅವ್ರೆ, ನಿಮ್ ಹೆಂಡತಿ ಮುಖ ಯಾಕೆ ಇಷ್ಟೊಂದು ಕಪ್ಪಿಟ್ಟಿದೆ? ಅದು ನಮ್ಮ ಮನೆಯ ಫ್ರಿಡ್ಜ್ ನಲ್ಲಿ 3 ದಿನದ ಹಿಂದೆ ಮಾಡಿಟ್ಟು ಉಪ್ಪಿಟ್ಟಿದೆ. ಅಯ್ಯೋ, ನಿಮ್ ಈ ಹಳೆ ಕವನಗಳನ್ನೆಲ್ಲ ಬಿಟ್ಟು ನಿಮ್ ಹೆಂಡತಿ ಮುಖ ಯಾಕೆ ಇಷ್ಟೊಂದು ಡ್ರೈ ಆಗಿದೆ ಅಂತ ಹೇಳಿ. ಯಾವ್ದು ಡ್ರೈ ಅಲ್ಲ, ಫುಲ್ ಫ್ರೈ ಆಗ್ಬಿಟ್ಟಿದೆ. ಅದು ನೋಡಿ ಕಲಾವರೇ, ಮನೆ ಮಂದಿ ಎಲ್ಲ ಸೇರ್ಕೊಂಡು ಅದು ಯಾವ್ದೋ ಗಿಡಮೂಲಿಕೆಗಳನ್ನು ಉಪಯೋಗಿಸಿ ಸೌಂದರ್ಯವನ್ನು ಹೆಚ್ಚಿಸಿಕೊಂಡು ಏಕಾಏಕಿ ವಿಶ್ವ ಸುಂದರಿಗಳಾಗ್ತಿದ್ದಾರೆ. ಅವರ ಸೌಂದರ್ಯವನ್ನು ಕಂಡು ಇವರು ಹೊಟ್ಟೆನಲ್ಲಿ ಉರಿ ಬಿದ್ದಿದೆ. ಆ ಉರಿ ಈಗ ಮುಖದಲ್ಲಿ ಕಾಣಿಸ್ಕೊತಾ ಇದೆ. ಪಾಂಡುರಂಗ ಅವರೇ, ನಾನ್ ಹೇಗ್ ಕಾಣ್ತಿದ್ದೀನಿ? ಎಂತ ಪ್ರಶ್ನೆ ಕೇಳ್ಬಿಟ್ರಿ? ಮಾತಾಡ್ಲಿ, ಯಾರಾದ್ರೂ ಒಬ್ರು ಮಾತಾಡ್ಲಿ ನಿಮ್ ಬಗ್ಗೆ, ಆಮೇಲೆ ಹೇಳ್ತೀನಿ. ಅದು ನೋಡಿ ಕಲಾ ಅವ್ರೆ, ನೀವು ಒಂಥರ ತೊಳೆದ ಮುತ್ತಿದ್ದಂಗೆ, ಹುಣ್ಣಿಮೆಯ ಚಂದ್ರಮ, ಈಗ ತಾನೇ ಉದುರುತ್ತಿರುವ ನಕ್ಷತ್ರ. ಅದು ನೋಡಿ ಕಲಾ ಅವ್ರೆ, ನೀವು ನಮ್ಮ ಮನೆಗೆ ಮೊಟ್ಟ ಮೊದಲ ಬಾರಿಗೆ ಬಂದಿದ್ದೀರಾ. ಹಾಗಾಗಿ ನಿಮ್ಗೆ ಏನಾದ್ರೂ ಮನೋರಂಜನೆ ಒದಗಿಸಬೇಕು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಇರಿ, ನಮ್ಮ ಮನೆಯ ವಿಶ್ವ ಸುಂದರಿಯರನ್ನು ಕರೆಸಿ ಅವ್ರ ಕೈಲಿ ಕ್ಯಾಟ್ ವಾಕ್ ಮಾಡಿಸ್ಕೊಡ್ತೀನಿ. ಬಾಬಾ ಮೊದ್ಲು ಪಲ್ಲುನ ಕರ್ಸಿ ಬಾಬಾ. ಸ್ವಲ್ಪ ತಪ್ಪಾಗಿ ನಿಂತ್ಕೊಳ್ಳೋ, ಸೀನಿಯಾರಿಟಿ ಮುಖ್ಯ. ಮಾತೃಶ್ರೀ ರಂಗಮ್ಮನವ್ರೆ, ಕಮಾಂಡ್ ಡಾರ್ಲಿಂಗ್. Hi, everybody. ಈಗ ನಮ್ಮ ಗಂಡುಗಿಲಿ ವಂಶಕ್ಕೆ ಮೆರಗಾಗಿರುವ ಸ್ಯಾಟಲೈಟ್ ಸ್ಪಂಟವನ್ನು ಹೊಂದಿರತಕ್ಕಂತ ಚಂಪಾ ಚಮಲಿಯವರು ಗುನ್ನಾಡೋದಕ್ಕೆ ಆಗಮಿಸ್ತಾ ಇದ್ದಾರೆ. ಗಿಚ್ಚಿಗಿಲಿ. ಹಾಯ್ ಬಾಯ್. ಈಗ ನಮ್ಮ ಗಂಡುಗಿಲಿ ವಂಶದ ಏಕೈಕ ಪುತ್ರಿ ಬಹುಪುಟ್ಟ ಛತ್ರಿ ಪಲ್ಲವಿ ಪಲ್ಲು ಅವರು ಆಗಮಿಸ್ತಾ ಇದ್ದಾರೆ. ಅಲ್ಲ, ನನ್ ಮನೆಗೆ ಬಂದು ನನ್ ಮುಂದೆನೆ ಕೂತ್ಕೊಂಡು ಬೇರೆಯವ್ರಿಗೆ ಚಪ್ಪಾಳೆ ಹೊಡ್ತಿದ್ರಲ್ಲ, ನಿಮ್ಮಿಬ್ರಿಗೂ ಕ್ಷೇಮತಲ್ಲ. ಯಾತ್ರೆ ಆಗ್ಬೇಕು? ನೀವು ಭಾಷಣ ಮಾಡುವಾಗ ಹೊಡಿಯಲ್ವಾ? ಅದು ಈಗ ಹೇಳಿ ಕಲಾವೆ, ಇಷ್ಟು ಜನ ಸುರಸುಂದರಿಯರು ಬಂದು ಅದೇನೋ ವಾಕು ಅಂತ ಮಾಡ್ಬಿಟ್ಟು ಹೋದ್ರಲ್ಲ, ಅವರ ಸೌಂದರ್ಯ ತಮಗೆ ಹಿಡಿಸ್ತು ಅಥವಾ ಹಿಡಿಸ್ತು? ಅಶ್ಯೋ, ಇಷ್ಟು ವರ್ಷಗಳಲ್ಲಿ ನಾನು ಇಂತಹ ಸೌಂದರ್ಯನ ಎಲ್ಲೂ ನೋಡೇ ಇರ್ಲಿಲ್ಲ. ಅದ್ರಲ್ಲೂ ರಂಗಮ್ಮ ಸೂಪರ್. ಗಂಡುಗಲಿ ವಂಶದ ಹಳೆಯ ಪುರಾಣದಲ್ಲಿ ನಂಬಿಕೆ ಇಟ್ಕೋಬೇಕು. ದೊಡ್ಡವರಲ್ಲಿ ಭಯಭಕ್ತಿ ಇರಬೇಕು. ಆಗ್ಲೇ ಇವೆಲ್ಲ ಸಾಧ್ಯ. ಜಾಜತ್ಗೆ ನೀವ್ ಹೇಳ್ದಾಗೆ ಗಿಡಮೂಲಿಕೆಗಳನ್ನೆಲ್ಲ ಕದ್ದು ತಗೊಂಬಂದ್ಬಿಟ್ವಿ. ವೆರಿ ಗುಡ್. ಇದನ್ನೆಲ್ಲ ಅರ್ದು ಅವ್ರು ಹೇಗ್ ಮಾಡಿದ್ರು ಹಾಗೆ ಮಾಡ್ರು. ಒಂದ್ ನಿಮಿಷ ಜಾಜತ್ಗೆ. ಪಲ್ಲು ಪಲ್ಲು ಬಾಮ್ಮ ಇಲ್ಲೇ. ಏನಪ್ಪಾ, ಈ ಡ್ರೆಸ್ ಅಲ್ಲಿ ನಾನು ಹೇಗ್ ಕಾಣಿಸ್ತೀನಿ? ನೀನ್ ಬಿಡಮ್ಮ, ಡ್ರೆಸ್ ಹಾಕೊಂಡ್ರು ಚೆನ್ನಾಗ್ ಕಾಣ್ತೀಯ, ಹಾಕೊಳ್ದೇ ಇದ್ರು ಚೆನ್ನಾಗ್ ಕಾಣ್ತೀಯ. ಪಲ್ಲು, ಈ ಗಿಡಮೂಲಿಕೆಗಳನ್ನ ಹೇಗಮ್ಮ ಬಳಸೋದು? ಈ ಗಿಡ ಮೂಲಿಕೆನಾ? ಇದನ್ನ ಚೆನ್ನಾಗಿ ಅರಿಬೇಕಪ್ಪ. ಚೆನ್ನಾಗಿ ಅರಿದ್ರೆ ಗಂಧದ ತರ ಆಗುತ್ತೆ. ಆದ್ರೆ ಅದನ್ನ ಹಚ್ಕೊಳ್ಳೋಕ್ಕಿಂತ ಮುಂಚೆ ಸೋಪ್ ಹಾಕಿ ಚೆನ್ನಾಗಿ ಮುಖ ತೊಳಿಬೇಕು. ಆಮೇಲೆ ಇದನ್ನ ಹಚ್ಕೊಂಡ್ರೆ ಈ ರೀತಿ ಸೌಂದರ್ಯ ಬರುತ್ತೆ. ಗೊತ್ತಾಗ್ಬೇಕಾಗಿರೋ ವಿಷಯಗಳೆಲ್ಲ ಗೊತ್ತಾಯ್ತಮ್ಮ, ನೀನ್ ಕಳಿಸ್ಕೋ. ಮೊದ್ಲು ಇದನ್ನ ನೀವಿಬ್ರು ಹಚ್ಕೊಳ್ಳಿ. ನೀವಿಬ್ರು ಹಚ್ಕೊಂಡಾದ್ಮೇಲೆ ನಿಮ್ಗೆ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಆಗ್ಲಿಲ್ಲ ಅಂದ್ರೆ ಆಮೇಲೆ ನಾ ಹಚ್ಕೋತೀನಿ. ನಾವಿದನ್ನ ಹಚ್ಕೊಳ್ಳೋದ? ಹಚ್ಕೊಳ್ಳೋಣ ಬಿಡು. ಇದನ್ನ ಹಚ್ಕೊಂಡ್ಮೇಲೆ ನಾನು ಪಲ್ಲುಕ್ಕಿಂತ ಸುಂದರವಾಗಿ ಕಾಣ್ತೀನಿ. ನಾನು ಚೆನ್ನಾಗಿ ಕಾಣಿಸಿದ್ರೆ ಯಾವ್ದಾದ್ರು ಹುಡುಗಿ ಬಿದ್ರು ಬೀಳ್ಬೋದಲ್ವೇನಾ? ತಂಗಿದೆ ಅಲ್ವೇನಾ? ಹ್ಞೂ ಕಣ, ನಂಗೂ ತಣ್ಣಗೆ ಇದೆ. 10 ಮಿನಿಟ್ಸ್ ಆಯ್ತು. ಈ ಬಟ್ಟೆನ ರಿಮೂವ್ ಮಾಡಿ. ಜಾಜತ್ಗೆ, ನಿಮ್ ಬಟ್ಟೆನ ನೀವೇ ತೆಗೀರಿ. ಸಾರಿ ಜಾಜತ್ಗೆ, ನಾ ಹೇಳಿದ್ದು ನೀವ್ ಹಾಕಿರೋ ಬಟ್ಟೆನ ನೀವೇ ತೆಗೀರಿ ಅಂತ. ಹಾಗ ಓಕೆ ಓಕೆ ಓಕೆ.
ಯಾಕೆ ಜಾಜಿ ಅವ್ರೆ ನಮ್ಮ ಸೌಂದರ್ಯನ ನೋಡಿ ನಿಮಗೆ ಹೊಟ್ಟೆ ಕಿಚ್ಚೆ? ನೀವಿಬ್ರು ಒಬ್ರಿಗೊಬ್ರು ಮುಖನ ಸಿಹಿ ಮಾಡ್ಕೊಳ್ಳಿ. ಒಳ್ಳೆ ಕೋತು ಮುಟ್ಟದ್ರ ತರ ಇದೆಯಲ್ಲೋ. ನೀನ್ ಹೇಳಿ ಕಡವ ಇದ್ದಂಗಿದೆ. ಹೌದಾ? ಲೇ ದಂಡ ಪಿಂಡಗಳ, ಇವತ್ತು ನಿಮ್ಮಿಬ್ಬರ ನಿಜವಾದ ಬಣ್ಣ ಏನಂತ ಬಯಲಾಟ. ಈ ಸ್ಥಿತಿನಲ್ಲಿ ಅಪ್ಪಿ ತಪ್ಪಿ ಆ ಶ್ರೀರಾಮಚಂದ್ರ ಏನಾದ್ರು ಪ್ರತ್ಯಕ್ಷ ಆಗಿ ನಿಮ್ಮಿಬ್ಬರು ನೋಡ್ಬಿಟ್ರೆ ಸೇತುವೆ ಕಟ್ಟಕ್ಕೆ ಎತ್ತಕೊಂಡು ಹೋಗ್ಬಿಡ್ತಾನೆ. ಏನಪ್ಪ ಈ ಜೀವನ? ಹೌದಮ್ಮ, ಯಾಕೆ ಅನುಮಾನನ? ಒಳ್ಳೆ ಕೋತಿ ತರ ಇದ್ದೀರಾ. ಇವಾಗ್ಲೂ ನಿಮ್ ಒರಿಜಿನಲ್ ಫೇಸ್ ಕಟ್ ಹೀಗೇನಾ? ನೋಡೋಕ್ಕಾಗಲ್ಲ ನಿಮ್ಮಿಬ್ಬರ ಮೂತಿಗಳನ್ನ. ಮೂತಿಗಳನ್ನ ಕದ್ದು ಹಚ್ಕೊಂಡ್ರೆ ಇನ್ನೇನಾಗುತ್ತೆ? ಯಾವ್ದನ್ನ ಎಷ್ಟು ಪ್ರಮಾಣದಲ್ಲಿ ಬೆರೆಸ್ಬೇಕು ಅಂತ ಗೊತ್ತಿಲ್ಲದೆ ಮಾಡಕ್ ಹೋದ್ರೆ ಹೀಗೆ ಆಗೋದು. ಸದ್ಯ ನನ್ ಫೇಸು ಸೇಫ್ ಆಯ್ತು, ಇಲ್ಲಾಂದ್ರೆ ನನ್ ಗತಿ. ಥ್ಯಾಂಕ್ ಯು ವೆರಿ ಮಚ್ ಗಾಡ್. ಜಾಜಕ್ಕೆ ಇವಾಗ ಏನ್ ಮಾಡೋದು? ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗಿ ಬನ್ನಿ. ಸುಮ್ನೆ ಹೋಗಕ್ಕಾಗುತ್ತಾ? ಹಾಳಾಗಿರೋದು ನಿಮ್ ಫೇಸು, ಬೇಕಾದ್ರೆ ಹೋಗಿ, ಇಲ್ದೇ ಇದ್ರೆ ಮನೇಲೆ ಬಿದ್ದಿರಿ. ಲೇ ಚಂಪಾ, ಆ ಗಿಡಮೂಲಿಕೆಗಳಲ್ಲಿ ಅಷ್ಟೊಂದು ಎಫೆಕ್ಟ್ ಇದೆಯೇನೆ? ಹೌದು ಕಣೆ, ಯಾವ್ದನ್ನ ಎಷ್ಟು ಬೆರೆಸ್ಬೇಕೋ ಅಷ್ಟೇ ಬೆರೆಸ್ಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಆ ದಂಡ್ ಪಿಂಡ್ಗಳಿಗೆ ಆದಾಗ ಆಗುತ್ತೆ. ಹೇಗೂ ಡಾಕ್ಟರ್ ಹತ್ರ ಹೋಗಿದ್ದಾರಲ್ಲ, ಸರಿ ಹೋದ್ಲು ಹೋಗ್ಬಹುದು. ಅದ್ ಹೇಗ್ ಸರಿ ಹೋಗುತ್ತತ್ತೆ? ಇಬ್ರು ಮುಖಗಳು ಚೆನ್ನಾಗಿ ಮಾಗಿ ಮಲ್ಗೋಬ ಹಣ್ಣಾಗಿದೆ. ಇವತ್ತಲ್ಲ ನಾಳೆ ಉದ್ರೋದ್ ಗ್ಯಾರಂಟಿ. ಜಾಜಕ್ಕೆ ಡಾಕ್ಟರ್ ಸಿಕ್ಕಿದ್ರಾ? ಹೆಣ ಕೊಯ್ದು ನಮ್ಮ ನೋಡುದು ಇಷ್ಟೇ ಆಗೋಯ್ತು. ಏನಂದ್ರು? ಇದು ಯಾವ್ದೋ ಗಿಡಮೂಲಿಕೆ ಹಚ್ಕೊಂಡಿರೋದ್ರಿಂದ ನಿಮ್ಗೆ ಹೀಗಾಗಿದೆ. ಅದಾಗದೆ ಸರಿ ಹೋಗ್ಬೇಕು. ಯಾವ್ದಕ್ಕೂ ನೀವು ಈ ಕ್ರೀಮ್ ಹಚ್ಕೊಂಡು ಮಾತ್ರ ತಗೊಂಡಿರಿ, ಸರಿ ಹೋದ್ರು ಹೋಗ್ಬೋದು ಅಂದ್ರು. ನೋಡಿ, ಟೈಮಿಗೆ ಕರೆಕ್ಟ್ ಆಗಿ ಮಾತ್ರೆ ತಗೊಳ್ಳಿ, ಕ್ರೀಮ್ ಹಚ್ಕೊಳ್ಳಿ. ಸರಿ ಹೋದ್ರೆ ಹೋಗ್ಲಿ, ಇಲ್ಲ ಅಂದ್ರೆ ಹೀಗೆ ಇದ್ಬಿಡಿ. ಅಲ್ಲೋಪದ್ದು, ಈ ಮುಖ ಇಟ್ಕೊಂಡು ಈ ರಸ್ತೆಯಲ್ಲಿ ಓಡಾಡ್ಬಿಡ ಕಣು, ಜನ ಕಲ್ಲಲ್ಲಿ ಹೊಡೆದ್ ಬಿಡ್ತಾರೆ. ನೀನ್ ಹೋದ್ರೆ ಇನ್ನೇನು ಮುತ್ತ ಕೊಡ್ತಾರೆ, ನಿನಗೂ ಕಲ್ಲಲ್ಲೇ ಹೊಡೆಯೋದ. ಲೋಪದ್ದು ಜಾಜಕ್ಕೆ ಬೇಕು ಅಂತ ನಮ್ಮ ಮೇಲೆ ತರ ಪ್ರಯೋಗ ಮಾಡಿದ್ರ ಕಣೋ. ಅವ್ರು ಹಚ್ಕೊಳ್ಳೋ ಬದಲು ನಮಗ್ ಹಚ್ಚಿಸ್ಬಿಟ್ರಲ್ಲ. ಅವ್ರು ಹಚ್ಕೊಂಡಿದ್ರೆ ನಮ್ಗೆ ಈ ತರ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಹೇಗಾದ್ರೂ ಮಾಡಿ ಅವ್ರಿಗೊಂದು ಒಳ್ಳೆ ಪಾಠ ಕಲಿಸ್ಬೇಕು. ಚಂಪಾ, ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದು ಬಿಡ್ತೀನಿ. ಪಕ್ಕೆ ಮುರ್ಗಿ ಮತ್ ಪಕ್ಕದಲ್ಲಿರ್ಲಿ, ಈ ಹಾಲು ಕುಡ್ದು ಹೋಗಿ ಮಲ್ಕೊಳ್ಳಿ. ಲೇ, ನೀನೇ ದೊಡ್ಡ ಸುಂದ್ರಿ ಅಂತ ಬೀಗ್ಬೇಡ. ಅಲ್ಲ ಕಣೆ, ರಾತ್ರಿ ಹೊತ್ತು ಮೇಕಪ್ ಮಾಡ್ಕೊಂಡಿದ್ಯಲ್ಲ, ನಿಂಗೆ ಕ್ಷೇಮ ಆಗಲ್ವಾ? ಹೋಗಿ ಒಳಗಡೆ. ಹಲೋ, ಚಾರ್ಜ್ ಡಬಲ್ ದಿನಿ ಸ್ಪೀಕಿಂಗ್. ವಾಟ್? ಗಿಡಮೂಲಿಕೆಗಳು ಬೇಕಾ? ರೇ, ನಮ್ಮ ಮನೇಲಿ ಗಿಡಮೂಲಿಕೆಗಳು ಸಿಗಲ್ಲ. ಇನ್ನೊಂದ್ಸಲ ನೀವೇನಾರು ಆ ಗಿಡಮೂಲಿಕೆಗಳನ್ನ ಕೇಳ್ಕೊಂಡು ಫೋನ್ ಮಾಡಿದ್ದೆ ಆದ್ರೆ ನಾನು ನಿಮ್ಗೆ ನನ್ನ ಇನ್ನೊಂದು ಫೇಸ್ ನ ತೋರಿಸ್ಬೇಕಾಗುತ್ತೆ. ಇಡ್ರಿ ಫೋನು. ಏನ್ ಶೋಪೀಸ್ ತರ ಇಲ್ಲೇ ನಿಂತ್ಕೊಂಡಿದ್ದೀರಾ? ಹೋಗಿ ಬಿತ್ಕೊಳ್ಳಿ. ಮೈ ಗಾಡ್, ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇದೆ. ಗುಡ್ ನೈಟ್. ಗುಡ್ ನೈಟ್. ಇನ್ನ 10 ನಿಮಿಷ ಬಿಟ್ಟು ಜಾಜಿ ಅವ್ರ ರೂಮ್ ಒಳಗೆ ಹೋಗೋಣ. ಆಮೇಲೆ ಅವ್ರ ಮುಖಕ್ಕೆ ಒಂದ್ ಗತಿ ಕಾಣಿಸೋಣ. ಅಭಿ, ರೂಮಿಗೆ ಬೇಗ ಬನ್ನಿ. ಅಯ್ಯೋ, ನಮಗೋಸ್ಕರ ನೋ ಅಡ್ಮಿಷನ್ ಬೋರ್ಡ್ ಜಡ್ಕೊಂಡ್ ಕೂತಿದ್ರಲ್ಲ, ನಾವ್ ಅಲ್ಲಿ ಬಂದು ಏನ್ ಮಾಡೋಣ? ಪರವಾಗಿಲ್ಲ ಬನ್ನಿ, ನಾನೇ ಹೇಳ್ತಾ ಇದ್ದೀನಲ್ಲ. ನೀವಾಗ ನೀವು ಕರಿತಿದ್ರಿ ಅಂದ್ಮೇಲೆ ಬಿಡ ಮಗನ, ನಾನು ಈಗಿಂದೀಗ್ಲೇ ಬಂದೇ ಇರಿ. ಏನು ಯಜಮಾನ್ರೆ, ಆಯಮ್ಮ ಬೇಕಾದಾಗ ಕರೀತಾರೆ, ಬೇಡದಿದ್ದಾಗ ದಪ್ತಾರೆ. ಅಲ್ಲಿಗೆ ಯಾಕೆ ಹೋಗ್ತೀರಾ? ಸುಮ್ನೆ ಇಲ್ಲೇ ಇರಿ. ಎಂಡ್ರು ಕರೆದಾಗ ಹೋಗ್ಬಿಡ್ಬೇಕು. ಯಾವ ಕರೆನಲ್ಲಿ ಯಾವ ತರದ ಅದೃಷ್ಟ ಇರುತ್ತಂತ ಹೇಳಿ ಕೇಳಿ ಬರಲ್ಲ, ಹಂಗಾಗಿ ಹೋಗ್ತಾ ಇದೀವಿ. ಹಾಗಿದ್ರೆ ನಾನು ಅಡ್ಗೆ ಮನೆಯಿಂದ ಕರಿತೀನಿ, ಅಡ್ಗೆ ಮನೆಗೆ ಬನ್ನಿ. ನೀನ್ ಕರೆಯೋದೇ ಬೇರೆ, ಎಂಡ್ರು ಕರೆಯೋದೇ ಬೇರೆ. ಹೋಗು, ಕೆಲಸ ನೋಡು. ಅಭಿ, ಇಲ್ಲಿ ನೋಡಿ. ಆ ದಂಡ ಪಿಂಡಗಳು ನೋಡಿದ್ರೆ ಆ ಅವತಾರದಲ್ಲಿದ್ದಾರೆ, ನೀವು ನೋಡಿದ್ರೆ ಮುಖ ಈ ಅವತಾರ ಮಾಡ್ಕೊಂಡು ಕೂತಿದ. ಅದು ಏನ್ ಹಚ್ಕೊಂಡ್ರೆ? ಅಮೆರಿಕದಿಂದ ಕ್ರೀಮ್ ತರಿಸಿದ್ನಲ್ಲ, ಅದನ್ನ ಹಚ್ಕೊಂಡಿದ್ದೆ. ಸುಮ್ನೆ ರೀ, ಅಮೆರಿಕದ ಕ್ರೀಮ್ ಹಚ್ಕೊಂಡ್ರೆ ಮುಖ ಈ ಅವತಾರಕ್ಕೆ ಬರುತ್ತಾ? ಯಪ್ಪ, 1 2 3 4 5 6 7 ಒಟ್ಟು 7 ಬಣ್ಣ ಇದೆ. ಗೊತ್ತಾಗೋಯ್ತು ಬಿಡ್ರಿ. ಈ 7 ಬಣ್ಣ ಸೇರಿದ್ರೆ ಬಿಳಿ ಬಣ್ಣ ಬರುತ್ತೆ ಅಂತ ಹೇಳ್ತಾರೆ. ನೀವು ಬಿಳಿ ಬಣ್ಣ ಬರ್ಸ್ಕೋಬೇಕು ಅಂತ ಈ ತರ ಮಾಡ್ಕೊಂಡಿದ್ದೀರಲ್ವಾ? ನೋ ಹಬಿ, ಈಗ ಏನ್ ಮಾಡ್ಬೇಕು ಅಂತಲೇ ಗೊತ್ತಾಗ್ತಿಲ್ವೇ. ಹಬಿ, ಡೂ ಒನ್ ಥಿಂಗ್. ಆ ಸೌಂದರ್ಯ ಶಿರೋಮಣಿ ಅನ್ನೋ ಬುಕ್ ಇದೆಯಲ್ಲ, ಅದ್ರಲ್ಲಿ ಇದಕ್ಕೆ ರೆಮಿಡಿ ಇದ್ದೇ ಇರುತ್ತೆ. ಹೋಗಿ ಅದನ್ನ ಕತ್ಕೊಂಡ್ ಬಂದ್ಬಿಡಿ. ಇಲ್ಲ ಕಣ್ರಿ ಜಾಜಿ ಸಂಬಂಧಿಸಿದ್ರೆ, ನಿಮಗೆ ಬರೀ ಸೌಂದರ್ಯ ಶಿರೋಮಣಿ ಅಂತಲ್ಲ, ನಮ್ಮ ಗಂಡುಗಲಿ ವಂಶದ ಪುರಾಣ ಪುಸ್ತಕದ ಬಗ್ಗೆನೇ ಆಸಕ್ತಿ ಇಲ್ಲದೆ ಇರೋ ಕಾರಣ ನಾನು ಯಾವ ಪುಸ್ತಕನೂ ತಂದು ಕೊಡಕ್ ಆಗಲ್ಲ. ಈಗ ನಾನು ಏನ್ ಮಾಡ್ಲಿ? ಏನ ನೋಡೋದಕ್ಕೆ ಒಳ್ಳೆ ಹೈಬ್ರಿಡ್ ಮೊಲ ಕಣ ಕಾಣ್ತೀರಾ, ಹಿಂಗೆ ಇದ್ದು ಬಿಡ್ರಿ. ಯಾಕಮ್ಮ ತಲೆ ಮೇಲೆ ಟವಲ್ ಹಾಕೊಂಡ್ಬಿಟ್ಟಿದ್ಯಾ? ನಮ್ಮ ಮೂರ್ತಿನ ಸೌಂದರ್ಯ ನೋಡಬಾರ್ದು ಅಂತ ತಲೆ ಮೇಲೆ ಟವಲ್ ಹಾಕೊಂಡಿದ್ದಾರೆ. ಹಾಗೇನು ಇಲ್ಲ. ಹಾಗಿದ್ರೆ ತೆಗೆಯುತ್ತಾನೆ. ನೋ. ದಿನ ಸೊಸೆ
ನಾವ್ ಮಾಡಿದ ಐಡಿಯಾ ಸಕ್ಕದಾಗಿ ವರ್ಕೌಟ್ ಆಯ್ತು ಕಣೋ. ಮತ್ ಇನ್ನೇನು ರಸ್ತೆಲ್ ಆಡ್ಕೊಂಡು ಹೋಗ್ತಿದ್ರು, ಜನ ಅಟ್ಟಿಸ್ಕೊಂಡ್ ಬರ್ತಿದ್ರು. ನಮ್ಮ ಕಷ್ಟ ಏನು ಅಂತ ಜಾಜತ್ಗೆ ಅರ್ಥ ಹಾಕ್ಬೇಕು, ಅದಕ್ಕೆ ಹಿಂಗ್ ಮಾಡ್ದೆ. ಹೆಂಗೆ ಮಜಾ? ಅದು ಬಿಟ್ಲಾ, ನಿನ್ನೆ ರಾತ್ರಿ ನನ್ನ ಬೆಡ್ರೂಮ್ಗೆ ಯಾರಾದ್ರೂ ಬಂದಿದ್ರಾ? ನಾನಂತೂ ನಿಮ್ಮ ಬೆಡ್ರೂಮ್ ಕಡೆ ಬಂದೇ ಇಲ್ಲಪ್ಪ. ಅಯ್ಯೋ ಜಾಜತ್ಗೆ ಇವನೇ ಬಂದಿಲ್ಲ ಅಂದ್ರೆ ನಾನು ಹೆಂಗ್ ಬರ್ಲಿ? ನಾನು ಬಂದಿಲ್ಲಪ್ಪ. ಮತ್ ಇದ್ ಹೇಗಾಯ್ತು? ನಾವು ಬಂದಿದ್ದು ಗೊತ್ತಾಗಿಲ್ಲ. ಯಾಕೆ ಹೀಗ್ ಮಾಡಿದ್ರಿ? ಅದು ನೀವು ನಮ್ ಮುಖಕ್ಕೆ ಒಂದ್ ಗತಿ ಕಾಣಿಸುತ್ತಲ್ಲ, ಹೇಗಾರ ಮಾಡಿ ನಿಮ್ ಮುಖಕ್ಕೂ ಒಂದ್ ಗತಿ ಕಾಣಿಸ್ಬೇಕು ಅಂತ ಹೀಗ್ ಮಾಡಿದ್ವಿ. ಕಂಡ್ರ ಶಿಷ್ಯಂದ್ರು ಅಂದ್ರೆ ಈ ತರ ಇರಬೇಕು. ನೋಡ್ರಿ ನೋಡ್ರಿ, ದೋಸೆಗೆ 200 ರೂಪಾಯಿ ಕೊಟ್ಟು ಸಾಕಿದ್ ನಾಯಿಗಳೇ ಇವತ್ತು ನಿಮ್ಮ ಮೇಲೆ ಎಗರು ಬಿದ್ದಾವೆ. ಇದು ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಟರ್ಪಂಟೈಲ್ ಅಲ್ಲಿ ತೊಳಿರಿ, ಸರಿ ಹೋಗುತ್ತೆ. ನಿಮ್ಮ ಲೋಪದ್ದು ಅವ್ರ ಮುಖಕ್ಕೆ ಒಂದ್ ಗತಿ ಆಯ್ತು, ಮತ್ ನಮ್ ಗತಿ ಏನೋ? ರೇ ಗಂಡು ಪಿಂಡಿಗಳ, ಏನ್ ಹಚ್ಕೊಂಡ್ರೆ ನಿಮ್ಮ ಮುಖ ಸಲ ಹೋಗುತ್ತೆ ಅನ್ನೋದನ್ನ ಈ ಪುಸ್ತಕದಲ್ಲಿ ಕೊಟ್ಟಿದೆ. 2 ಗಿಡಮೂಲಿಕೆಯನ್ನ ಚಂಪನ್ ಕೈಯಲ್ಲಿ ಕೊಟ್ಟು ಅಲಿಯೋಕ್ ಹೇಳಿದ್ದೀನಿ. ಅದನ್ನ ಹಚ್ಕೊಂಡು ಚೆನ್ನಾಗಿ ಮುಖ ತೊಳೆದು ಬಿಡಿ, ಎಲ್ಲ ಸಲ ಹೋಗ್ಬಿಡಿ. ರಾಮ, ಸದ್ಯ ನನ್ನ ಮುಖ ಸರಿ ಹೋಯ್ತಲ್ಲ, ನಂಗೆ ಅಷ್ಟೇ ಸಾಕು. ಸದ್ಯ ನನ್ನ ಮುಖನೇ ಸರಿ ಹೊಟ್ಟಾಯ್ತು. ಏನಮ್ಮ ನನ್ನ ಮುದ್ದಿನ ಸೊಸೆ, ಇನ್ಮೇಲಾದ್ರೂ ಇನ್ನೊಬ್ಬಳನ್ನ ಆಡ್ಕೊಳ್ಳೋದನ್ನ ಬಿಟ್ಬಿಡು. ಅತ್ತೆ, ಗಿಡಮೂಲಿಕೆಗಳನ್ನ ಬಳಸಿದ್ರಿಂದ ನೀವು 3 ಜನ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀರಾ. ಅದೇ ಗಿಡಮೂಲಿಕೆಗಳನ್ನ ಇವ್ರು ಬಳಸಿದ್ರು, ಇವ್ರ ಮುಖ ಯಾಕೆ ಹಾಗಾಯ್ತು? ನಾವು ಗಿಡಮೂಲಿಕೆಗಳನ್ನ ಬಳಸಿದ್ರೆ ತಾನೇ ಮತ್ತೆ ನಾವು ಸುಂದರವಾಗಿ ಕಾಣ್ತೀವಿ ಅಂತ ನಿನ್ಗೆ ತೋರಿಸ್ಬೇಕಾಗಿತ್ತು. ಅದಕ್ಕೆ ನಾವು ಮೂವಲು ದಿನ ಹೈಟೆಕ್ ಬ್ಯೂಟಿ ಪಾರ್ಲರ್ ಹೋಗಿ ಮೇಕಪ್ ಮಾಡಿಸ್ಕೊಂಡು